ಅಂಕಿ ಮಜ್ಜಿಗೆಗೆ ಉಪ್ಪು ಹಾಕಂದಳು. ಸೊ ಅದು ಅವಳೊಂದು ಕತೆ ಹೇಳಳು. ಆ ಕತೆ ಈಗ ನಾನು ಸರಸ್ವತಿ ಬಾಯಿಂದ ಹೇಳಿ ಅಂತ ನಂಗೆ ಗೊತ್ತಿಲ್ಲ. ನಾನು ಹೇಳ್ಕ ನೀನು ಹೇಳು. ಹೇಳ್ತಾನೆ ನಾನು ಕಣ್ಗ ಹೇ ನಾಲ್ಕಲ್ಲಿ ಈಚೆ ಬದಿ ನೋವು ಈಚೆ ಬದಿ ತಿಂದ್ರೆ ನಮ್ಮನೆ ಅಮ್ಮ ಚೂರು ಬೈಟಿಯವ್ರು ನಾನು ಬಿಸಾಕ್ತಿದ್ದೀರಾ ಅದ್ಯಾ ನಮ್ಮನಿನ ಅಕ್ಕಿ ಊರಿಗೆ ನಮ್ಮ ಪರಿಸ್ಥಿತಿ ಕಣ್ಕೊಂಡು ಚೆನ್ನಾಗಿತ್ತು ಜೀವನ. ಈಜಿಗೆ ಬರಲೇಬೇಕಿದ್ದಾರೆ ಎಂತ ಬೇಡ ನನಗೆ, ಇದು ತಿಂದೇ ಸಾಕಾಯ್ತು. ಹಾಗೋ ಹೀಗೋ ಮಾಡಿ ಒಂದೆರಡು ಚಪಾತಿ ತಿನ್ಕೊಂಡು ಕಡೆಗೆ ಬೇಸ್ಮೆಂಟ್ ಹಂಗೆ ಕ್ರಿಕೆಟ್ ಆಡ್ತಿದ್ರಂತ ಅದು ಕಾಮಕ್ಕೆ ಹೋಯ್ತಾ ಕಂಡು ಬಾರಿ ಖುಷಿ ಆಯ್ತಾ. ಓ ಮೈ ಗಾಡ್. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ರಿ? ಆಫೀಸಿಂದ ಬಂತು, ನಾವೀಗ ಕೂತ್ಕೊಂಡೆ ಹೊರಗಡೆ ಹೊತ್ತು ಒಳ್ಳೆ ಗಾಳಿ ಬರ್ತಿತ್ತು. ಒಂದು ರೌಂಡ್ ಹಾಕೋಬೇಕು ಬನ್ನಿ. ಅಲ್ಲಿ ಬ್ಯಾಟ್ ಬಾಲ್ ಇಟ್ಕೊಂಡು ಕೊನೆಗೂ ನಮ್ಮ RCB ಸಿಕ್ಕಾಪಟ್ಟಿ ಬಂದಿದ್ದೆ. ಮುಖದ ಮೇಲೆ ಅಂತ ಬಿದ್ರಿತ್ತಲ್ಲ ಮೊದಲೇ ಮಂಡಿ ಸಮಯ ನನಗೆ ವೆದರ್ ಮಾತ್ರ ಸೂಪರ್. ಅಂಕಿ ಮಜ್ಜಿಗೆಗೆ ಉಪ್ಪು ಹಾಕಂದಳು. ಸೊ ಅದು ಅವಳೊಂದು ಕತೆ ಹೇಳ್ದಳು. ಆ ಕತೆ ಈಗ ನಾನು ಸರಸ್ವತಿ ಬಾಯಿಂದ ಹೇಳ್ದೆ. ಅಂತ ನಂಗೆ ಗೊತ್ತಿಲ್ಲ. ನಾನು ಹೇಳ್ಕ ನೀನೇ ಹೇಳು. ಅಂಕಿ ಹೇಳದ ಕತಿನ ನಾನು ನಾಳೆಗೆ ಹೇಳ್ತೆ. ನಿಮ್ಗೇನಾದ್ರು ಹೆಚ್ಚಿನವ್ರಿಗೆ ಆ ಕತೆ ಬಗ್ಗೆ ಗೊತ್ತಿರುತ್ತೆ. ನಿಮ್ಗೇನಾದ್ರು ಗೊತ್ತಿದ್ರೆ ನಾಳೆ ಕಾಂಬ ಅಲ್ಲ. ಸೊ ಹೀಗೆ ವಿಡಿಯೋಗೋಸ್ಕರ ನೋಡ್ತಾ ಇರಿ ರಾಮನಗು ವ್ಲಾಗ್ಸ್. ಟಾಟಾ. ಗೊತ್ತಿದ್ರೆ ಕಮೆಂಟ್ ಹಾಕಿ. ಬಾಯ್.